ಉಪ್ಪಿನಕಾಯಿ ಐಸ್ ಕ್ರೀಮು ಬಿರಿಯಾನಿ ಕಲ್ಸ್ಕೊಂಡು ತಿಂತವನೆ. ಕ್ಯಾಮ್ರಾ ತರ ಇರೋದು ಇದು. ಸೇಮ್ ಕ್ಯಾಮ್ರಾ ತರನೇ ಕ್ಯಾಮ್ರಾ ತರನೇ ಲೆನ್ಸು, ಹಿಂದಗಡೆ ಬಾಡಿ ಕಿಟ್ಟು ಹಂಗೈತೆ. ಬೈಲ್ ಹೇಳ್ತೀನಿ, ಇಲ್ಲಿಂದ ಸಕಲೇಶ್ವರ ಚಿಕ್ಕಮಂಗ್ಳೂರ್ಗೆ ಹೋಗೋ ಬದಲು ಈ ಪ್ಲೇಸಿಗೆ ಬಂದ್ರೆ ಸಕ್ಕತ್ತಾಗಿದೆ. ಮತ್ತೆ ತಂದೆಯವ್ರು ಹೇಳ್ತಾರೆ ಮೋಡ ಬಿತ್ತನೆ ಮಾಡೋರಂತೆ. ನೋಡಲಿ ಬಿಸಿಲು ಹೆಂಗ್ ಬರ್ತೈತಿ ಇವಾಗ. ನಾನು ಕನ್ನಡ ಬರುತ್ತವ್ರ, ಹಿಂದಿ ಸ್ವಲ್ಪ ಸ್ವಲ್ಪ. ಯಾವ ಊರು? पूरा हिंदी मालूम है, कन्नड़ा कुछ कुछ आता है, थोड़ा थोड़ा आता है. ಗಲೀಜ್ ಐತಾ ನೋಡಮ್ಮ, ಗಲೀಜ್ ಮಾಡಿದಿ ಅಂತೆ ಗೌಡರ ಹತ್ರ. ನೀನು ವಾಯ್ಸೇ ಬರಲ್ಲ ನಿಮ್ಗೆಲ್ಲ ಸರಿಯಾಗಿ ಕೇಳಿಸೋದೇ ಇಲ್ಲ. ಹಾಕೋಬಿಡ್ಬೇಕು, ಮಾತಾಡ್ರಿ ಅವಾಗ. ಬಾಮ್ಮ ಇಟ್ಕೊಳ್ರಿ. ಚರ್ಸ್. ಪಡ್ಸಾಲೆ ಅಲ್ಲಿ ಕಡೆ ಪಡ್ಸಾಲೆ. ಈಗ ನನ್ನ ಮಕ್ಳು ವಿಡಿಯೋ ನೋಡ್ಬೇಡ್ರಿ, ಸರಿ ಇರೋ ಇವುಗಳು ವಾಯ್ಸ್ ಬರೆಯಲ್ಲ ಸರಿಯಾಗಿ ಅಂತ. ಸೂಪರ್ ಆಗಿದೆ, ದೊಡ್ಡದಾಗಿದೆ. ಸಕ್ಕತ್ತಾಗಿದೆ. ಗೇಮ್ ಆಡಕ್ ಸೂಪರ್ ಆಗೈತೆ ಕಣ ನಿನಗೆ. ಗೇಮ್ ಯಾಕೆ ಮಾಡಕ್ಕೆ? ಎಲ್ಲ ಗೇಮ್ ಆಡ್ಬಿಡ್ ನೀನು. ಟೋಟಲ್ ಈ ಜಾಗದಲ್ಲಿ 40 ಸ್ಟೇಗಳಿರೋದಂತೆ. 40 ಸ್ಟೇ ಗೊತ್ತೇ ಆಗಲ್ಲ. 40 ರೂಮ್ಸ್ಗಳು, ಎಲ್ಲ ಡಿಫ್ರೆಂಟ್ ರೂಮ್ಸ್. ಎಲ್ಲ ಹಳ್ಳಿ ವಾತಾವರಣ ಸೂಪರ್ ಆಗಿದೆ ಕಣ. ಸೂಪರ್ ಆಯ್ತಾ? ಸೂಪರ್. ಈ ರೆಸಾರ್ಟ್ ಅಲ್ಲ ಮಾವಿನ ಮರಗಳು, ಕಂಪ್ಲೀಟ್ ವಿಡಿಯೋನ ಒಂದ್ ರೌಂಡ್ ನಾನು ಅಮ್ಮ ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗಲೇ ಮಾಡ್ಕೊಂಡು ಶುರು ಮಾಡಿದ್ರೆ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ. ಇದು ಮಾವಿನ ತೋಪ್ ಕಣೋ, ಫುಲ್ಲು ಮಾವಿನ ತೋಪಲ್ಲಿ ಇದು ಮಾಡಿರೋದವರು. ಮಾವಿನ ತೋಪು ನೋಡಿರಿ, ಎಷ್ಟು ಮರಗಳಿದೆ ಇಲ್ಲಿ. ಫುಲ್ ಮಾವಿನ ತೋಪ. ಇಲ್ಲಿ ನೋಡಿಲಿ, ಏನಂತಾರೆ ಇದನ್ನ ಅವಾಗ. ಎಲ್ಲ ಸಖತ್ತಾಗಿದೆ. ಈಚೆ ನೋಡಕ್ಕಂತೂ ಸೂಪರ್ ಆಗೈತೆ. ಗಿಡಗಳು ನೋಡು, ಅದೆಲ್ಲಿ ಹುಡುಕ್ತಂದ ನೋಡಿ. ಇದು ಡಿಫ್ರೆಂಟ್ ರೂಮ್ಸ್, ಇದು ಡಿಫ್ರೆಂಟ್ ರೂಮ್ಸ್. ತುಂಬಾ ಚೆನ್ನಾಗೈತೆ. ಬೇಜಾನ್ ಖರ್ಚು. ಸಕಲೇಶ್ಪುರ ಫೀಲ್ ಕೊಡ್ತೈತೆ. ನಮ್ಗೆ ಅದನ್ನ ಶೋಗೆ ಇಟ್ಬಿಟ್ಟವ್ರು, ಶೋ ಪೀಸ್ ಆಗೋಗೈತೆ ಈಗ. ಶೋ ಪೀಸ್. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಶಿವಗಂಗೆ ಬೆಟ್ಟದಿಂದ ಕರೆಕ್ಟ್ ಆಗಿ ಒಂದು 15 ಮಿನಿಟ್ಸ್ ಡ್ರೈವ್ ಅಷ್ಟೇ. ಶಿವಗಂಗೆ ಬೆಟ್ಟ 7-8 ಕಿಲೋಮೀಟರ್ ಐತೆ ಕಣ. 7-8 ಕಿಲೋಮೀಟರ್ ಅಷ್ಟೇನೆ. ಬಟ್ ರೆಸಾರ್ಟ್ ಮಾತ್ರ ಹೆವಿ ಯೂಸ್. 7 ಎಕರೆ ಜಾಗದಲ್ಲಿ ಕಟ್ಟಿರೋದು. ಟೋಟಲ್ ಇವ್ರದ್ದು ಪ್ಲಾಟ್ಫಾರ್ಮ್ ಒಂದು 13 ಎಕರೆ. ಅದ್ರಲ್ಲಿ 7 ಎಕರೆ ಮಾತ್ರ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಕೇಳೋರು ಎಷ್ಟೊಂದ್ ಜನ, ನಾನು ವಿಡಿಯೋದಲ್ಲಿ ನೋಡಿದ್ದೀನಿ, ತುಂಬಾ ಪ್ರೊಮೋಷನ್ ಮಾಡ್ತಾರೆ. ಬೆಂಚ್ಕಲ್ ರೆಸಾರ್ಟ್ ಅಂತ ಫೇಮಸ್ ಐತೆ. ಹೌದಾ? ತುಂಬಾ ಚೆನ್ನಾಗಿದೆ. ಇವ್ರ ಹತ್ರ ಟೋಟಲ್ ಆಗಿ 40 ರೂಮ್ ಸ್ಟೇಗಳೇ ಇದೆಯಂತೆ. ಟೋಟಲ್ ಆಗಿ 40 ರೂಮ್ ಸ್ಟೇಗಳಿದೆ ಇವ್ರ ಹತ್ರ. ತುಂಬಾ ಚೆನ್ನಾಗಿದೆ. ಡೇ ಔಟಿಂಗ್ ಬರ್ತೀನಿ ಅಂದ್ರೆ 1200 rupees, 1100 rupees ಅಂತೆ. ಅದೇನಾದ್ರೂ ನಾವು ಸ್ಟೇ ತಗೋತೀನಿ ಅಂದ್ರೆ ಡಾರ್ಮೆಟ್ರಿ ಸ್ಟೇ 2700 ಸ್ಟಾರ್ಟ್ ಆಗುತ್ತೆ. ಕಪಲ್ ರೂಮ್ಸ್ ಎಲ್ಲ 3000, 3200 ಈ ಪ್ರೈಸ್ ರೇಂಜ್ ಅಲ್ಲಿ ಇದೆ. ಆಮೇಲೆ ಏನೇ ಆಗ್ಲಿ ನೋಡಿದ್ರೆ ಇದು ಹೆಂಗೈತೆ ಅಂದ್ರೆ, ಈ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡ್ತಾರಲ್ಲ, ಸೋನಿ ಕ್ಯಾಮ್ರಾಗಳು ಕ್ಯಾಮ್ರಾ ತರ ಇರೋದು ಇದು. ಸೇಮ್ ಕ್ಯಾಮ್ರಾ ತರನೇ ಲೆನ್ಸು, ಹಿಂದಗಡೆ ಬಾಡಿ ಕಿಟ್ಟು ಹಂಗೈತೆ. ಬೈಲ್ ಹೇಳ್ತೀನಿ, ಇದು ಬಂದು ಇದೇನಿರ್ಬೋದು, ಫುಲ್ ಶಾಕ್ ಆಗ್ತೀರಾ ಒಳಗಡೆ ಹೋಗಿ ತೋರಿಸ್ಬಿಟ್ರೆ ಏನದು ಅಂತ. ಬಾ ಚಪ್ಪಲಿ ಬಿಚ್ಚ ಒಳಗಡೆ ಹೋಗೋಣ. ನೋಡಿ, ಸ್ಪೇಸ್ ಬಂದು ಇಷ್ಟೇ ಇರೋದು. ಇಲ್ಲಿ ಬೆಡ್ಡೇ ಇಲ್ಲ, ಇಷ್ಟೇ ಸ್ಪೇಸ್ ಇರೋದು. ಆದ್ರೆ ಈ ಉಂಡೆ ಇದೆಯಲ್ಲ ಇಲ್ಲಿ, ಇದೇ ಬೆಡ್. ಗ್ರೀನರಿ ಸಖತ್ತಾಗಿದೆ. ಗ್ರೀನರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸುತ್ತಮುತ್ತ. ನಿಜವಾಗ್ಲೂ ಏನು ನೀರ್ ಹಾಕ್ಬಿಟ್ಟು ಬೆಳೆಸೋರಲ್ಲ ಗಿಡಗಳು, ಅದಕ್ಕೆ ಮೆಚ್ಬೇಕು ನಾವು. ನೀರ್ ಹಾಕಿದ್ರೆ ಬಂದ್ಬಿಡಲ್ಲ, ಅವ್ರನ್ನ ಪೋಷಣೆ ಮಾಡ್ಬೇಕು ನೀಟಾಗಿ. ಬರೇ ನೀರ್ ಹಾಕ್ಬಿಟ್ರೆ ಆಗೋಗುತ್ತಾ? ಪಾಲನೆ ಏನು ಪೋಷಣೆ ಮಾಡದೆ ಹೋದ್ರೆ ನೀನು ಈ ಸೈಜ್ ಬೆಳೀತಾ ಇರ್ಲಿಲ್ಲ, ನಾನು ಈ ಸೈಜ್ ಬೆಳೀತಾ ಇರ್ಲಿಲ್ಲ. ಎಷ್ಟು ಚೆನ್ನಾಗಿದೆ. ಈ ಒಂಥರ ನಿಜವಾಗ್ಲೂ ಒಳ್ಳೆ ಏನಂತಾರೆ, ಯಾರಿಗಾದ್ರೂ ಕಣ್ಮುಚ್ಚಿ ಏನ್ ಗೊತ್ತಾ, ಯಾರಿಗಾದ್ರೂ ಕಣ್ಮುಚ್ಬಿಟ್ಟು ಕರ್ಕೊಬಂದಿ ರೆಸಾರ್ಟ್ ಬಿಟ್ಬಿಟ್ರೆ ಅವ್ರು ನಿಜವಾಗ್ಲೂ ಏನಂತ ಅನ್ಕೋತಾರೆ ಹೇಳು, ಇದು ಪಕ್ಕ ಸಕಲೇಶ್ಪುರನೇ ಅಂತ ಅನ್ಕೊಳ್ಳೋದು. ಪಕ್ಕ ಸಕಲೇಶ್ಪುರನೇ ಅನ್ಕೊಳ್ಳೋದು. ಯಾಕಂದ್ರೆ ನೋಡಿಲ್ಲ, ಇದೇ ಒಂಥರ ನಂಗೆ ಸಕಲೇಶ್ವರನಲ್ಲ, ಒಂಥರ ಫಾರಿನ್ ಇದ್ದಂಗೆ ಐತಿ. ಹೌದು, ನೀವು ಮನೆ ಬಿಟ್ಟು ಬಂದಿರೋದೇ ಫಸ್ಟ್ ಟೈಮ್. ಬಾರಮ್ಮ, ನಾವಿರಷ್ಟೇನು ತೋರಿಸ್ತೀನಿ, ಅದ್ರ ಆಪೋಸಿಟ್ ಆಸ್ತೆ ತೋರಿಸ್ದಾರ ಹೆಂಗಿದೆ ಅಂತ. ಸಾಕತ್ತಾಗಿದೆ, ಅದೆಲ್ಲ ತುಂಬಾ ಚೆನ್ನಾಗಿದೆ. ನಾವಿದಂತ ಅಲ್ಲಿ ಆಸ್ತಿ ತೋರಿಸ್ದಾ? అయినా ನೋಡಿಲ್ಲ. ಆಮೇಲೆ ಎ ಫಾರ್ಮ್ಸ್ ಇದೆ ಆ ಕಡೆ ಸೈಡು.
ತುಮಾರ ನಾಮ್ ರಾಜೇಶ್, ನೈಸ್ ಟು ಮೀಟ್ ಯು. ಇದು ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದೊಂದು ಮನೆಗಳಿಗೆ ಒಂದೊಂದು ಮರ ನೆಟ್ಬಿಟ್ಟವ್ರು ಇವರು. ಇದು ಮರ ನೆಟ್ಟಿ ಅಂದ್ರೆ ಲೆವೆಲ್ ಬೆಳೆದು ಕುತ್ಕೊಳಕ್ಕೆ ಚೆನ್ನಾಗಿದೆ ಇಲ್ಲಿ. ನೀನ್ ನಡ್ಕೊಂಡು ಹೋಗ್ಬೇಕಾದ್ರೆ ಇದು ಕಟ್ಟೆ ಕಾಣೋ, ಹಾ ಇದು ಕಟ್ಟೆ ಅದು ಹರಟೆ ಕಟ್ಟೆ. ಹಾ ಹಳ್ಳಿ ಕಟ್ಟೆ ಹರಟೆ ಕಟ್ಟೆ ಇದು ತಾಯಿಯವರು ಇವತ್ತು ಫುಲ್ ಇಲ್ಲ ಅಲ್ಟೆ ಹೊಡಿತಾರೆ. ಹರಟೆ ಫುಲ್ ಆಗಿ ಹೊಡಿಯೋ ನೋಡ್ಕೊಬಿಡಿ. ಬರೀಲಿ ಈ ಕಡೆ ಅಷ್ಟೇನೆ. ಅಮ್ಮ ಹಾ ಇದೇನು ಐತೆ ಕಣಮ್ಮ ಇದು? ಏನೈತೆ ಅದೇನಿಲ್ಲ. ಅವು ಅನ್ಕೊಬಿಟ್ಟ. ಇದು ಬಾ ಒಳಗಡೆ ತೋರಿಸ್ತೀನಿ ಇದು ಹೆಂಗೈತೆ. ಅದ್ ನೋಡೋದು ಇದು ಅಷ್ಟೇ ಕಪಲ್ ರೂಮ್ಸ್. ಸಖತ್ತಾಗಿದೆ ಕಪ್ಪ. ಬಾ 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 ಇದು ಬಂದು ಕಪಲ್ ರೂಮ್ಸ್. ಹಂಗೆ ಇವೆಲ್ಲ ಕಪಲ್ ರೂಮ್ಸ್ಗಳು. ನಾವು ಫ್ಯಾಮಿಲಿ ಬಂದಿದೀವಲ್ಲ, ಫ್ಯಾಮಿಲಿ ರೂಮ್ಸ್ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ. ಓಹೋ 4 ಸೀಟರ್ ಅಂದ್ರೆ 5 ನಾನು 5 ಶೇರಿ ಕೇಳಿದ್ನಲ್ಲ, ಅದಕ್ಕೆ 5 ಶೇರಿಂಗ್ ಕೊಟ್ಟಿರೋದು ಇವರು. ದೊಡ್ಡಮ್ಮನ ಬರ್ತೀನಿ. ಅಯ್ಯೋ ನಾನು ಪ್ರೀತಿ ಇಲ್ಲ ಅಂದ್ರೆ ನಾನು ಬರೋದಾಗಿತ್ತಲ್ವಾ ನಿಮ್ ಜೊತೆ ಅಂತ ಇತ್ತು ದೊಡ್ಡಮ್ಮ. ಚೆನ್ನಾಗೈತೆ ರೆಸಾರ್ಟ್. ಒಂದ್ ರೌಂಡ್ ಎಲ್ಲ ಮೇಲೆ ರೌಂಡ್ ಹಾಕೋ ಬರೋಣ. ಹೆಂಗೈತೆ ಹೈಟ್ ನೋಡಿ ಇದು ಬೆಡ್. ಅದೇ ಹೇಳ್ತಿರೋದು, ನನಗಿಂತ ಒಳ್ಳೆ ಐತೆ. ಐತಿ. ಇಲ್ಲ ಸ್ಟೇ ಚೆನ್ನಾಗಿದೆ ಬಿಡಿ. ಸೂಪರ್ ಬೆಡ್ ಮಾತ್ರ ಸೂಪರ್ ಆಗಿದೆ. ಹಂಗ ನೋ ಆಲ್ಕೋಹಾಲ್ ತಂದೆಯವ್ರಿಗೆ ಹೇಳ್ಬೇಕು. ನೋ ಆಲ್ಕೋಹಾಲ್. ಅವೆಲ್ಲ ಊಫಿ 1:30 ಕರೆಕ್ಟ್ ಟೈಮ್ ಊಟ. ಅಂದ್ರೆ ಬೆಂಗಳೂರವ್ರಿಗೆ ಹತ್ರ ಇದೆ, ನಿಯರೆಸ್ಟ್. ಊಟದ ಮನೆ, ಆಟದ ಮನೆ, ಸ್ವಿಮ್ಮಿಂಗ್ ಮನೆ ಎಲ್ಲ ಹತ್ರನೇ ಇದೆ. ನಾನ್ ಮಾಡ್ದಂಗೆ ಐತೆ. ಅದಕ್ಕಿಂತ ಚೆನ್ನಾಗಿದೆ. ನಾನು ಮಾಡೋ ಬಿರಿಯಾನಿ ನೀನು ತಿಂದಿದ್ರೆ ತಾನೆ. ಅಮ್ಮ ಮಾಡೋಕ್ಕಿಂತ ಚೆನ್ನಾಗಿದೆ. ಮಾನ ಮರ್ಯಾದೆ ಯಾಕೋ ಕಳಿತೀರಾರ. ಒಂದ್ ದಿನಕ್ಕೋಸ್ಕರ ನೀನು ಪ್ರತಿದಿನ ಸಬ್ಸ್ಕ್ರಿಪ್ಷನ್ ಕಳ್ಕೊಬೇಡ ರಾಘು. ಹೋಗಿದ್ದೀನಿ ನಾಳೆ ನಿಮ್ಗೆ ಐತೆ ಮಗನೇ ಗೋಲ್ಡನ್ ಕಾರ್ಡ್ ಕಳ್ಕೊಂಬಿಟ್ಟೆ. ಗೊಜ್ಜು ಅಂತ ನಿಮ್ಗೆ ಮಾಡೋ ಅಡುಗೆನೇ ಚೆನ್ನಾಗಿಲ್ಲ ಅಂತೀಯಾ? ನೋಡು ನಾನು ಏನು ಮಾತಾಡ್ತಿಲ್ಲ, ಮೌನಂ ಸಮ್ಮತಿ ಲಕ್ಷಣಂ. ಚೆನ್ನಾಗಿ ಫುಡ್ ಎಲ್ಲ ಚೆನ್ನಾಗಿದೆ. ಅದೇ ಹೇಳ್ತಿರೋದು, ನಾಳೆಯಿಂದ ನನ್ನ ಮಗಂಗೆ ಐತೆ ಗೊಜ್ಜು ಅನ್ನೋನೇ ಗ್ಯಾರಂಟಿ. ಅದೇ ಹೇಳಿದ್ದು. ಇನ್ನೊಂದು ಜಾಮೂನ್ ಹಾಕ್ಲಪ್ಪ. ನಾನು ಐಸ್ ಕ್ರೀಮೇ ತಿನ್ನಲ್ಲ ಫಸ್ಟ್ ಆಫ್ ಆಲ್. ನೀನು ಒಳ್ಳೆ ಹಿಂಗನ್ಬೇಕು, ಅದು ಬಿಟ್ಬಿಟ್ಟು ಹಿಂಗಂತವ್ರೆ. ಈ ಬಿರಿಯಾನಿಗೆ ಸ್ವಲ್ಪ ಐತಲ್ಲ, ಅದಕ್ಕೆ ಈ ಉಪ್ಪಿನಕಾಯಿ ಮತ್ತೆ ಐಸ್ ಕ್ರೀಮ್ ಜಾಮೂನ್ ಎಲ್ಲ ಕಲ್ಸ್ಬಿಟ್ಟು ತಿನ್ಕೊಬಿಡು. ಹಾಂ ಟ್ರೈ ಮಾಡೋಣ. ಯಾರು ಮನೇಲಿ ಟ್ರೈ ಮಾಡಬೇಡಿ. ಆಲ್ರೆಡಿ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಏನೋ ಟ್ರೈ ಮಾಡಿದ್ದೆ, ಅದು ನೋಡಿ ದಂಗಾಗಿದ್ರೆ ನೀನು ಕರಗಚ್ಚಿ ಬಿಡೋರು ಇರಲಿ. ಕಾಲ್ಗಚ್ಚಿ ಎತ್ತ ತಾಯಿ ಮುಂದೆ ಅವ್ನಿಗೆ ಎಂತೆಂತ ಹಲ್ಕ ಕೆಲಸ ಮಾಡ್ತಾವ. ಲೇ ಎಂತೆಂಥವ್ರು ಏನೇನೋ ಮಾಡೋರೆ, ನಾನು ಬರೀ ಟೇಸ್ಟ್ ನೋಡ್ತೇನೆ ಅಷ್ಟೇ ಬಿಡೋಲ್ಲ. ಕಲ್ಸ್ಕೊ 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 ಕಲ್ ಸ್ವರ್ಗ ಒಂದು ನಿಮಿಷ ರಪ್ಪಂದ ಬದೈ ಕಣ್ಣಲ್ಲಿ ನೋಡು. ಅಲ್ಲ ಉಪ್ಪಿನಕಾಯಿ, ಐಸ್ ಕ್ರೀಮು, ಬಿರಿಯಾನಿ ಕಲ್ಸ್ಕೊಂಡು ತಿಂತವನೆ. ಒಂದು ನಿಮಿಷಕ್ಕೆ ಹೆಂಗೆ ಬರ್ರಂತ ಬಂದ್ಬಿಡ್ತು. ಇವನು ಸಕಲೇಶ್ಪುರ ಅಂತ ಅಲ್ಲಿ ಮಾತಾಡ್ತಿದ್ದ, ಅದಕ್ಕೆ ಸಕಲೇಶ್ಪುರ ಫೀಲ್ ಕೊಡಂಗೆ ಮಳೆ ಹೋಗ್ತಾ ಇದೆ. ನಮ್ಮ ಪಯಣ ಕನಕಪುರ ಕಡೆ. ಬೆಟ್ಟಕ್ಕೆ ಶಿವಗಂಗೆಗೆ ಹೋಗ್ತೀವಾ? ನಾವಲ್ಲ, ಶಿವಗಂಗೆ ಬೆಟ್ಟಕ್ಕೆ ಹತ್ತಬೇಕಂತೆ. ಇವರಿಗೆ ಇದು ಪ್ಲಾಸ್ಟಿಕ್ ಎಲೆ ಅಂತೆ. ಏನಮ್ಮ ಪ್ಲಾಸ್ಟಿಕ್ ಎಲೆನಾ? ನಮ್ಮ ಕನ್ನಡಕ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿರೋದು ನೋಡಲ್ಲಿ. ಅಲ್ಲ, ಓಹೋ ಕನ್ನಡಕ ಹಾಕೊಂಡು ಫೋನ್ ನೋಡ್ಕೊಂಡು ಕೂತಿರೋದು. ಅದನ್ನೇ ಹೇಳ್ತಾ ಇದ್ದೆ ನಾನು. ಆ್ಯಸ್ ಎ ನಾವೆಲ್ಲ ಇನ್ಫ್ಲೂಯೆನ್ಸರ್ಸ್ ಅಲ್ವಾ, ಬಂದು ನೀವು ಮಾತ್ರ ಅಷ್ಟು ಚೆನ್ನಾಗಿ ತೋರಿಸ್ತೀರಾ ಅಂತ. ನಾವು ವೆದರ್ಗೆ ಏನೂ ಹೇಳೇ ಇಲ್ಲ ಹಿಂಗೆ ಬರಬೇಕು ಮಾಡಬೇಕು ಅಂತ. ಬಟ್ ನಾವು ಬಂದಿದ್ದು ವೆದರು, ನೆನ್ನೆನೂ ಮಳೆ ಬಂತು, ಸಾಯಂಕಾಲನೂ ಮಳೆ ಬಂತು, ಇವಾಗೂ ಮಳೆ ಬಂದೈತೆ. ವೆದರ್ ಮಾತ್ರ ಫುಲ್ ಕೂಲಾಗೈತೆ. ನಾವು ಇದನ್ನ ನೋಡ್ಬಿಟ್ಟು ನಾವು ಈ ಥರ ಹೇಳ್ತೀವಿ, ಈ ಥರ ಸಖತ್ತಾಗಿದೆ ಬನ್ನಿ ಅಂತ. ನೀವು ಬರ್ಬೇಕಾದ್ರೆ ರಾವ್ ಅಂತ ಬಿಸಿಲು ಹೊಡಿತದೆ, ನಾವೇನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ನಾವು ಈ ಥರ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಹೇಳ್ತೀವಿ, ಕಾಮೆಂಟ್ ಬಾಕ್ಸಲ್ಲಿ ಸುಮ್ಮನೆ ಏನೋ ಕಾಮೆಂಟ್ ಹೊಡಿತಾರೆ, ಹಂಗಿತ್ತು ಹಿಂಗಿತ್ತು ಚೆನ್ನಾಗಿಲ್ಲ ಪನಾಗಿಲ್ಲ ಅಂತ. ಬಟ್ ಒಳ್ಳೆ ಇದು ಚೆನ್ನಾಗೈತೆ, ಬಿಸಿಲು ಬಗ್ಗೆ ಮಾತಾಡ್ತಾರೆ. ರೆಸಾರ್ಟ್ ಅಂತೂ ರೆಸಾರ್ಟ್ ಚೆನ್ನಾಗಿದೆ, ಒಳ್ಳೆ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಫೀಲ್ ಕೊಡ್ತಾ ಇದೆ ನಮಗೆ. ನಾನು ವಿಡಿಯೋದಲ್ಲೂ ಹಂಗೆ ಹೇಳ್ತೀನಿ, ಒಳ್ಳೆ ಚಿಕ್ಕಮಂಗ್ಳೂರು ಥರ ಸಕಲೇಶ್ಪುರ ಥರ ಇದೆ ಅಂತ. ನೀವು ಬಂದಾಗ ಹೇಳು, ಯಾರೋ ಚಿಕ್ಕಮಂಗ್ಳೂರು ಗುಂಡನ ಅವನ ಹೆಸರು ಪಿಂಡನವನು ಅಂದರೆ ಹೊಡಿತಾರೆ ತಗೊಂಡ್ರೆ. ಓಹೋ ಯಾರು ಅಂತೆ
ನೋಡು ನೋಡು ಐಸ್ಟ್ ಮಾಡ್ತಾ ಐತೆ. ಸಿಗ್ತಾವಲ್ಲೋ ಎಷ್ಟು ಚೆನ್ನಾಗಿ. ಏನಪ್ಪ ಅಂತೀರ ಇದಕ್ಕೆ? ಏನಂತೀರ ಇದಕ್ಕೆ? ಆಕ್ಟಿಂಗ್ ನೋಡ್ರಿ ತಂದೆ ಅವ್ರದ್ದು. ಸಕ್ಸಸ್ಫುಲಿ ರಾಗೇಶ್ ಅವ್ರನ್ನ ಕಿತ್ಕೊಂಡು ರೂಮಿಂದ ಓಡಿಸಿದ್ರು. ಈ ಪರಿಸ್ಥಿತಿ ಬಂದಿದ್ದೀನಿ ನಾನು. ಕಟ್ ಮಾಡೋಣ ಬಿಡ, ಹಂಗೆ ವಿಡಿಯೋದಲ್ಲಿ ಕಟ್ ಮಾಡ್ಕೊಳ್ತಿಲ್ಲ ಬಿಡ. ಪ್ರತಿದಿನ ಸಂಜೆ 6 ಗಂಟೆಗೆ 7 ಗಂಟೆಗೆ, ಇಲ್ಲ ಅಂದರೆ ಇವ್ರ ಥರ 8 ಗಂಟೆಗೆ, ಇಲ್ಲ ಅಂದರೆ ಮಾರನೆಗಂತ ತಾಯಿಯವ್ರು ಹೇಳ್ತಾವ್ರೆ. ಲಿಟ್ರಲಿ ಎಲ್ಲ ಲಗೇಜ್ ನನಗೆ ಕೊಟ್ಟಿದ್ದಾರೆ. ಇವಾಗ ನಾನೇ ಎತ್ಕೋಬೇಕಲ್ಲ. ಈಗ ಲಗೇಜ್ ಲೋಡ್ ಮಾಡೋ ಸಮಯ. ಅಮ್ಮ ಏನೇನೋ ಕಿತ್ಕೋತಿಯಲ್ಲಮ್ಮ. ಈಗ ಅಮ್ಮ ಗಿಡ ಪಡಲ್ಲ ಇದೆ ಕಿತ್ಕೊ. ಯಾರಮ್ಮ ನೀನು? ಏನು ಗಂಟಂಟಿಸ್ತೈತೆ ನೋಡ್ರಿ ನಾನು ಅಧ್ವಾನ ಮಾಡಿದ್ದೀನಂತೆ. ಎಲ್ಲ ನೀನೇ ಅಧ್ವಾನ ಮಾಡಿ ಹಿಂದೆಗಡೆ ಕೂತಿದ್ದೀನಿ ನೀನೇ ತಾನೆ. ಬಾಬಾ ನೀವು ಕೂತಿಲ್ಲ ಈಗ. ನಿಮ್ಗೆ ಗೊತ್ತುಂಟ ಗೈ, ನಿಮ್ಗೆ ಗೊತ್ತುಂಟಾಗ ಇವಳ ಬಿಗ್ ಬಾಸ್ ಹೋಗಿದ್ಲಲ್ಲ.